ವೀಕ್ಷಕರೇ, ಅದು 2021 ಫೆಬ್ರವರಿ 1ನೇ ತಾರೀಕು. ಸ್ಥಳ ದೆಹಲಿಯ ಇಂದ್ರಾಪುರಿ. ಇಲ್ಲಿಯ ನಿವಾಸಿ ಆದಂತ ದೇವೇಂದರ್ ಮೋಹನ್ ಶರ್ಮಾರವರ ಮಗಳು ಪ್ರಿಯಾಂಕಾ ಶರ್ಮಾಗೆ ಅವತ್ತು ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ನೋವು ಶುರುವಾಗುತ್ತೆ. ಆಕೆಗೆ ವಾಮಿಟಿಂಗ್ ಸೆನ್ಸೇಷನ್ ಕೂಡ ಉಂಟಾಯ್ತು. ಕೈಗಳೆರಡು ಕೂಡ ಜೋಮಾನ ಹಿಡಿಯೋದಕ್ಕೆ ಶುರುವಾದವು. ತನಗೇನಾಗ್ತಿದೆ ಅಂತ ಆಕೆಗೆ ತಕ್ಷಣ ಗೊತ್ತಾಗ್ಲಿಲ್ಲ. ಈ ಒಂದು ವಿಷಯವನ್ನು ಆಕೆ ತನ್ನ ತಾಯಿ ಅನಿತಾ ಶರ್ಮಾಗೆ ತಿಳಿಸಿದ್ಲು. ಆಕೆಯನ್ನ ತಕ್ಷಣ ಹತ್ತಿರದ ಅಪೋಲೋ ಆಸ್ಪತ್ರೆಗೆ ಸಾಗಿಸಿದ್ರು. ಆದ್ರೆ ಅಲ್ಲಿಯೂ ಕೂಡ ಆಕೆಯ ಆರೋಗ್ಯ ಚೇತರಿಸುವಂತ ಯಾವ ಲಕ್ಷಣ ಕಾಣಿಲ್ಲ. ಅದು ಇನ್ನಷ್ಟು ಹದಗೆಡುತ್ತಲೇ ಹೋಯಿತು. ಹೊಟ್ಟೆ ನೋವು ಜಾಸ್ತಿ ಆಗ್ತಾನೆ ಇತ್ತು. ಅಲ್ಲಿ 2 ದಿನ ಇದ್ದ ನಂತರ ಅಂದ್ರೆ ಫೆಬ್ರವರಿ 3ನೇ ತಾರೀಕು ಆಕೆಯನ್ನ ಹತ್ತಿರದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆಕೆಯ ಬ್ಲಡ್ ಅನ್ನ ಟೆಸ್ಟ್ ಮಾಡ್ತಾರೆ. ಅದರ ರಿಪೋರ್ಟ್ ನಾರ್ಮಲ್ ಅಂತಾನೆ. ಅದರ ಜೊತೆ ಆಕೆಯ ಫುಲ್ ಬಾಡಿ ಸ್ಕ್ಯಾನ್ ಕೂಡ ಮಾಡಿದಾಗ್ಲೂ ಅದರಲ್ಲೂ ಕೂಡ ಏನೂ ಸಮಸ್ಯೆ ಇಲ್ಲ ಅಂತ ವೈದ್ಯರಿಗೆ ಗೊತ್ತಾಗುತ್ತೆ. ಆಕೆಯಲ್ಲಿ ಆಗ್ತಿರುವಂತ ಅಸಹಜವಾದಂತ ಅನುಭವ ಹಾಗೂ ನೋವಿಗೆ ಏನ್ ಕಾರಣ ಅಂತ ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ. ಆಕೆಯ ಒಳ ಅವಯವಗಳೆಲ್ಲ ಸುಸ್ಥಿತಿಯಲ್ಲೇ ಇದ್ವು. ಆದ್ರೂ ಕೂಡ ಆಕೆಯ ನರಳಾಟ, ವೇದನೆ ಮಾತ್ರ ಕಡಿಮೆ ಆಗ್ಲಿಲ್ಲ. ಅದು ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾನೆ ಇತ್ತು. ಪ್ರಿಯಾಂಕಾ ಲಂಡನ್ನಿನ ಬಿಸ್ನೆಸ್ ಸ್ಕೂಲ್ ಒಂದರಲ್ಲಿ ವಿದ್ಯಾರ್ಥಿನಿಯಾಗಿದ್ಲು. ಅಲ್ಲಿ ತನ್ನ ಕೋರ್ಸ್ ಅನ್ನು ಮುಗಿಸಿ ಪ್ರಿಯಾಂಕಾ ಆಗಷ್ಟೇ ವಾಪಸ್ ಬಂದಿದ್ಲು. ಅಷ್ಟರಲ್ಲಿ ಹೀಗೆಲ್ಲಾಗಿತ್ತು. ನೋಡೋದಕ್ಕೆ ಸ್ಫುರದ್ರೂಪಿಯಾಗಿದ್ದಂತ ಪ್ರಿಯಾಂಕಾ ದಿನೇ ದಿನೇ ಕೃಶವಾಗ್ತಾ ಹೋದ್ಲು. ಅವಳ ತಲೆ ಕೂದಲು ಕೂಡ ಉದುರೋದಕ್ಕೆ ಶುರುವಾಗಿತ್ತು. ಅತ್ಯಾಧುನಿಕ ಚಿಕಿತ್ಸೆಯಿಂದನೂ ಕೂಡ ಆಕೆಯಲ್ಲಿ ಆಗ್ತಿರುವಂತ ಸಮಸ್ಯೆ ಏನು ಅಂತ ಗೊತ್ತಾಗ್ಲಿಲ್ಲ. ಅಂತಿಮವಾಗಿ ಫೆಬ್ರವರಿ 15ನೇ ತಾರೀಕು ಆಕೆ ಸಾವನ್ನಪ್ತಾಳೆ. ನೋಡ್ತಲೇ ಯಂಗ್ ಹಾಗೂ ಎನರ್ಜೆಟಿಕ್ ಆಗಿದ್ದಂತ ಪ್ರಿಯಾಂಕಾ ಇಹಲೋಕವನ್ನ ತ್ಯಜಿಸಿದ್ಲು. ಆಕೆ ಸಾವಿನ ನಂತರ ಸುಮಾರು 1 ವಾರದ ಬಳಿಕ ಆಕೆ ತಾಯಿ ಅನಿತಾಗೂ ಕೂಡ ಅವೇ ಲಕ್ಷಣಗಳು ಕಾಣೋದಿಕ್ಕೆ ಶುರುವಾಯಿತು. ಆಕೆಗೂ ಕೂಡ ಕೈಕಾಲು ನೋವೋದಿಕ್ಕೆ ಶುರುವಾಯಿತು. ಇದಾಗಿ ಕೆಲವೇ ದಿನಗಳಲ್ಲಿ ದೇವಿಂದರ್ಗೂ ಕೂಡ ಅಸಾಧ್ಯ ಹೊಟ್ಟೆ ನೋವು ಶುರುವಾಯಿತು. ಇವ್ರ ಬಳಿಕ ಆ ಮನೆಯ ಕೆಲಸದೊಳಗೂ ಕೂಡ ಇದೇ ಲಕ್ಷಣಗಳು ಕಾಣಿಸ್ಕೊಂಡ್ವು. ಈ ರೀತಿ ಮನೆ ಎಲ್ರಿಗೂ ಒಂದೇ ರೀತಿ ತರಹದ ಆರೋಗ್ಯ ಹದಗೆಡೋದಕ್ಕೆ ಏನ್ ಕಾರಣ ಅಂತ ಯಾರಿಗೂ ಗೊತ್ತಾಗ್ಲಿಲ್ಲ. ಅವರನ್ನ ಕೂಡಲೇ ದೆಹಲಿಯ ಸರ್ ಗಂಗಾರಾಮ್ ಆಸ್ಪತ್ರೆಗೆ ಸೇರಿಸಲಾಯಿತು. ಅಲ್ಲಿ ಅನಿತಾರವರ ಸ್ಥಿತಿ ತೀವ್ರ ಗಂಭೀರ ಸ್ವರೂಪವನ್ನ ಪಡೆಯುತ್ತೆ. ಪ್ರಿಯಾಂಕಾಗೆ ದಿವ್ಯ ಎಂಬ ಹಿರಿ ಸಹೋದರಿ ಕೂಡ ಇದ್ರು. ಇದೆಲ್ಲ ಆಗುವಂತ ಸಮಯದಲ್ಲಿಯೇ ಅಲ್ಲಿಗೆ ದಿವ್ಯ ಅತ್ತೆ ಕೂಡ ಬಂದಿದ್ರು. ಇವರು ಬಂದ 1 ತಿಂಗಳೊಳಗೆ ಇಷ್ಟೆಲ್ಲ ನಡೆದು ಹೋಗಿತ್ತು. ಪ್ರಿಯಾಂಕಳ ಹಾಗೇನೆ ಇವರು ಕೂಡ ಹೀಗಾಗೋದಕ್ಕೆ ಏನ್ ಕಾರಣ ಅಂತ ಗೊತ್ತಾಗ್ಲೇ ಇಲ್ಲ. ಆಸ್ಪತ್ರೆ ವೈದ್ಯರು ಈ ಬಗ್ಗೆ ಏನು ಅಂತ ಗೊತ್ತಾಗದೆ ಅಸಹಾಯಕರಾಗಿದ್ರು. ಚಿಕಿತ್ಸೆಯ ಬಳಿಕ ದೇವಿಂದರ್ ಹಾಗೂ ಮನೆ ಕೆಲಸಕ್ಕೆ ಇಬ್ರು ಕೂಡ ಚೇತರಿಸಿಕೊಂಡ್ರು. ಆದರೆ ಅನಿತಾರವರ ಸ್ಥಿತಿ ಮಾತ್ರ ಬಿಗಡಾಯಿಸ್ತು. ಇದ್ರ ಮಧ್ಯ ದಿವ್ಯಾಗೂ ಕೂಡ ಆರೋಗ್ಯ ಕ್ಷೀಣಿಸಿತ್ತು. ಆಕೆಯನ್ನು ಕೂಡ ಗಂಗಾರಾಮ್ ಆಸ್ಪತ್ರೆಗೆ ಸೇರಿಸಿ ಈ ಒಂದು ವಿಷಯವನ್ನ ಆಕೆಯ ಪತಿಗೆ ತಿಳಿಸಲಾಯಿತು. ಒಂದೇ ಕುಟುಂಬದ ಹಲವಾರು ಜನ ಒಂದೇ ತರಹದ ಕಾಯಿಲೆಗೆ ತುತ್ತಾಗೋದಕ್ಕೆ ಏನ್ ಕಾರಣ ಅಂತ ಯಾರಿಗೂ ಗೊತ್ತಾಗ್ಲೇ ಇಲ್ಲ. ದಿವ್ಯಾಳನ್ನ ಮಾರ್ಚ್ 4ನೇ ತಾರೀಕು ಆಸ್ಪತ್ರೆಗೆ ಸೇರಿಸಲಾಗಿತ್ತು. 6ನೇ ತಾರೀಕಿನ ಹೊತ್ತಿಗೆ ಆಕೆ ಕೂಡ ಕೋಮಾಗೆ ಜಾರಿದ್ಲು. ಇವರೆಲ್ಲರ ವರದಿಗಳನ್ನ ಪರಿಶೀಲನೆ ಮಾಡದಂತ ಆ ಆಸ್ಪತ್ರೆ ಹಿರಿ ವೈದ್ಯರೊಬ್ಬರಿಗೆ ಇದರಲ್ಲೇನೋ ಗಂಭೀರ ವಿಷಯ ಅಡಗಿದೆ ಅಂತ ಅನ್ಸೋದಿಕ್ಕೆ ಶುರುವಾಗುತ್ತೆ. ಅವರ ಸ್ಟಮಕ್ ಆಸಿಡ್ಗಳನ್ನ ಪರೀಕ್ಷೆ ಮಾಡಿದಾಗ ಅವರ ಹೊಟ್ಟೆ ಸೇರಿದಂತ ವಿಷ ಹಾವಿನ ಕಾರ್ಕೋಟಕ ವಿಷಕ್ಕಿಂತ ಹೆಚ್ಚು ತೀಕ್ಷ್ಣವಾದುದು ಅಂತ ಗೊತ್ತಾಗುತ್ತೆ. ಥಾಲಿಯಂ ಸಲ್ಫೇಟ್. ಇದನ್ನ ಸರ್ವಾಧಿಕಾರಿಯಾಗಿದ್ದಂತ ಸದ್ದಾಂ ಹುಸೇನ್ ಹಾಗೂ ರಷ್ಯಾದ ಪುಟಿನ್ ತಮ್ಮ ವೈರಿಗಳಿಗೆ ಕೊಟ್ಟು ಸಾಯಿಸ್ತಿದ್ರಂತೆ. ಈ ಒಂದು ವಿಷಕಾರಿ ಅಂಶ ಪ್ರಿಯಾಂಕಾ ಹಾಗೂ ಅನಿತಾರವರ ದೇಹದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಪತ್ತೆಯಾಗಿತ್ತು. ಮಾರ್ಚ್ ತಿಂಗಳಲ್ಲಿ ಅನಿತಾ ಚಿಕಿತ್ಸೆ ಫಲಿಸದೆ ಸಾವನ್ನಪ್ತಾರೆ. ದಿವ್ಯ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸಿದ್ಲು. 2 ತಿಂಗಳ ಅಂತರದಲ್ಲಿ ತಾಯಿ ಹಾಗೂ ಮಗಳು ಇಬ್ರು ಕೂಡ ಸಾವನ್ನಪ್ಪಿದ್ರು. ಹಾಗೂ ಇನ್ನೊಬ್ಬ ಮಗಳು ಡೆತ್ ಬೆಡ್ ನಲ್ಲಿ ಇದ್ಲು. ಈಗ ಇವರೆಲ್ಲರ ದೇಹದಲ್ಲಿ ಥಾಲಿಯಂ ಸಲ್ಫೇಟ್ನ ಅಂಶ ವಿಪರೀತ ಮಟ್ಟದಲ್ಲಿದ್ದದ್ದು ವರದಿಗಳಿಂದ ದೃಢವಾಗಿತ್ತು. ಆದ್ರೆ ಇಂಥ ಅಪಾಯಕಾರಿ ಕೆಮಿಕಲ್ ಇವರ ದೇಹ ಸೇರಿದ್ದಾದ್ರೂ ಹೇಗೆ, ಇದನ್ನ ಇವರಿಗೆ ಕೊಟ್ಟಿದ್ಯಾರು ಎಂಬ ಗೊಂದಲ ವೈದ್ಯರಲ್ಲಿ ಶುರುವಾಯಿತು. ಈ ಒಂದು ಕೆಮಿಕಲ್ ಯಾವುದೇ ಔಷಧಿ ಅಂಗಡಿಗಳಲ್ಲಿ ಸುಮ್ಮನೆ ಸಿಗೋದಿಲ್ಲ. ಹೀಗಿದ್ದಾಗ ಇದರ ಬಗ್ಗೆ ಚೆನ್ನಾಗಿ ಗೊತ್ತಿದ್ದವರೇ ಯಾರೋ ಇದನ್ನ ಸಂಗ್ರಹ ಮಾಡಿ ಮನೆಯವರಿಗೆಲ್ಲ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಕಿಲ್ಲರ್ ಮನೆಯ ಒಳಗಿನವರೇ ಯಾರೋ ಆಗಿರ್ಬೇಕು ಅಂತ ವೈದ್ಯರು ಸಂದೇಹ ಪಟ್ರು. ಪ್ರಿಯಾಂಕಾಗೆ ಮೊದಲ ಬಾರಿಗೆ ಅನಾರೋಗ್ಯದ ಲಕ್ಷಣಗಳು ಕಾಣಿಸಿಕೊಂಡಿದ್ದು ಜನವರಿ 31. ಇದೇ ಒಂದು ಸಮಯಕ್ಕೆ ಸರಿಯಾಗಿ ದಿವ್ಯಾಳ ಪತಿ ವರುಣ್ ಹಾಗೂ ಅವರ ತಾಯಿ ಕೂಡ ಅಲ್ಲಿಗೆ ಬಂದಿದ್ರು. ವೀಕ್ಷಕರೇ, ನೀವು ಇನ್ನಷ್ಟು ಇಂತಹ ಥ್ರಿಲ್ಲಿಂಗ್ ಕಥೆಗಳನ್ನ ಕೇಳಬೇಕಾ? ಹಾಗಾದ್ರೆ ಕೂಕು FM ಅನ್ನ ಕೇಳಿ. ಹೌದು, ಇದರಲ್ಲಿ ನಿಮಗೆ ಲೆಕ್ಕವಿಲ್ಲದಷ್ಟು ಆಡಿಯೋ ಬುಕ್ಗಳು ಕೇಳೋದಕ್ಕೆ ಸಿಗ್ತವೆ. ಇದರಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್, ಲವ್ ಸ್ಟೋರಿಗಳು, ಸಾಧಕರ ಜೀವನ ಚರಿತ್ರೆ, ಸಾಹಿತ್ಯ, ಸಂಗೀತ, ಸಿನಿಮಾ, ಈ ರೀತಿ ಎಲ್ಲದಕ್ಕೂ ಸಂಬಂಧಪಟ್ಟಂತ ಆಡಿಯೋ ಬುಕ್ಗಳು ನಿಮಗೆ ಇದರಲ್ಲಿ ಸಿಗ್ತವೆ. ನೀವು ಈ ಆಡಿಯೋ ಬುಕ್ಗಳನ್ನ ಮನೆಯಲ್ಲಿ ಕೆಲಸ ಮಾಡುವಾಗ, ಪ್ರಯಾಣ ಮಾಡುವಾಗ ಅಥವಾ ಬೇರೆ ಏನೇ ಕೆಲಸ ಮಾಡುವಾಗಲೂ ಕೂಡ ನೀವು ಕೇಳಬಹುದು. ಅದಲ್ಲದೆ ಕೂಕು FM ನಲ್ಲಿ ಪ್ರತಿ ತಿಂಗಳು ಹೊಸ ಆಡಿಯೋ ಬುಕ್ಗಳನ್ನ ಆಯಾ ಸ್ಥಳೀಯ ಭಾಷೆಗಳಲ್ಲಿ ಆಡ್ ಮಾಡ್ತಾ ಇರ್ತಾರೆ. ಅದಲ್ಲದೆ ಕೂಕು FM ನಲ್ಲಿ 7 ದಿನಗಳ ಫ್ರೀ ಟ್ರಯಲ್ ಅವಕಾಶ ಕೂಡ ಇದೆ. ಅದಲ್ಲದೆ ಎಲ್ಲಾ ವಯೋಮಾನರು ಕೂಡ ಇಷ್ಟ ಆಗುವಂತ ಬುಕ್ಗಳು ಇದರಲ್ಲಿ ನಿಮಗೆ ಸಿಗ್ತವೆ. ನಿಮ್ಗೆ ಈ ಕೂಕು FM ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ. ಈ ಒಂದು ಆಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಂಡು 7 ದಿನಗಳ ಫ್ರೀ ಟ್ರಯಲ್ ಅವಕಾಶವನ್ನ ಉಪಯೋಗಿಸಿಕೊಳ್ಳಿ. ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಗೂಗಲ್ ಫಾರ್ಮ್ ಅನ್ನು ಕೂಡ ಕೊಡಲಾಗಿದೆ. ಅಲ್ಲಿ ನಿಮ್ಮ ಪ್ರಾಮಾಣಿಕ ಆಲೋಚನೆಗಳು ಮತ್ತು ಸಲಹೆಗಳನ್ನ ಆ ಒಂದು ಗೂಗಲ್ ಫಾರ್ಮ್ ನಲ್ಲಿ ಭರ್ತಿ ಮಾಡಿ ನೀವು ಕೊಡುವಂತ ಈ ಒಂದು ಇನ್ಪುಟ್ ನಿಮ್ಗೆ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಈ ವರುಣ್ ತಾನು ಬರುವಾಗ ಏನೋ ತಿಂಡಿ ಪಾರ್ಸಲ್ ಅನ್ನ ತಂದಿದ್ದ. ಅದನ್ನ ಅವನು
ಪ್ರಿಯಾಂಕಾಗೆ ಕೊಟ್ಟಿದ್ದ. ಅದನ್ನ ಸೇವಿಸಿದ ನಂತರ ಅವಳ ಆರೋಗ್ಯ ಹದಗೆಟ್ಟಿತ್ತು. ವರುಣ್ ತಂದಿದ್ದಂತ ಫಿಶ್ ಫ್ರೈಯನ್ನ ಪ್ರಿಯಾಂಕಾ ಇಷ್ಟಪಟ್ಟು ಸೇವಿಸಿದ್ಲು. ಮಕ್ಕಳಿಗೆ ಅವನು ಹಾಲು ಕೊಟ್ಟಿದ್ರಿಂದ ಅವರು ಫಿಶ್ ತಿಂದಿಲ್ಲ. ವರುಣ್ಗೂ ಕೂಡ ತಿನ್ನೋದಕ್ಕೆ ಅದನ್ನ ಕೊಟ್ಟಾಗ ಅವನು ಅದನ್ನ ತಿನ್ನದೆ ನಿರಾಕರಿಸಿದ್ದ. ಅವನು ಗಂಟಲು ಸ್ವಲ್ಪ ಇನ್ಫೆಕ್ಷನ್ ಆಗಿದೆ, ಕರಿದ ಪದಾರ್ಥ ತಿಂದ್ರೆ ಅದು ಹೆಚ್ಚಾಗುತ್ತೆ, ಹೀಗಾಗಿ ತನಗೆ ಅದು ಬೇಡ ಅಂತ ತಿಳಿಸಿದ್ದ. ಇದೇ ತಿಂಡಿಯನ್ನ ಅವನು ಅನಿತಾ, ದಿವ್ಯಾ, ದೇವೇಂದರ್ಗೂ ಕೊಟ್ಟಿದ್ದ. ಅವನ ಒಳ ಮರ್ಮ ಗೊತ್ತಿರದಂತ ಅವರು ಅದನ್ನ ಸ್ವಾಭಾವಿಕವಾಗಿ ಸೇವಿಸಿದ್ರು. ತಿಂದಾದ್ಮೇಲೆ ಒಬ್ಬೊಬ್ಬರೇ ಹಾಸಿಗೆ ಹಿಡಿತಾರೆ. ಈ ವರುಣ್ ತಾನೊಬ್ಬ ರಿಚ್ ಬಿಸ್ನೆಸ್ ಮ್ಯಾನ್. ಇವನ್ಗೆ ಅಪಾರವಾದಂತ ಆಸ್ತಿ ಇತ್ತು. ಇವನ ರೆಂಟೆಡ್ ಕಾಂಪ್ಲೆಕ್ಸ್ ಗಳಿಂದಲೇ ಇವನ್ಗೆ ತಿಂಗಳಿಗೆ 4 ಲಕ್ಷ ರೂಪಾಯಿ ಆದಾಯ ಬರ್ತಿತ್ತು. ಇಷ್ಟೆಲ್ಲ ಇದ್ದು ಕೂಡ ಇವನ್ಯಾಕೆ ಇಂಥ ಹೇಸಿಗೆ ಕೆಲಸವನ್ನ ಮಾಡದಂತ ನೀವು ಕೇಳಬಹುದು. ಪೊಲೀಸರಿಗೂ ಕೂಡ ಈ ಬಗ್ಗೆ ಡೌಟ್ ಬಂತು. ಅವರು ಇವನನ್ನ ಕೂಡಲೇ ಹುಡುಕಿ ಪತ್ತೆ ಹಚ್ಚಿ ವಶಕ್ಕೆ ಪಡೀತಾರೆ. ಇವನ ಮೊಬೈಲ್ನ ಗೂಗಲ್ ಸರ್ಚ್ ಇತಿಹಾಸವನ್ನು ಚೆಕ್ ಮಾಡಿದಾಗ ಅದು ಡಿಲೀಟ್ ಆಗಿತ್ತು. ಆದ್ರೂ ಕೂಡ ಟೆಕ್ನಿಕಲ್ ತಂಡದ ಸಹಾಯದಿಂದ ಅದನ್ನ ರಿಕವರ್ ಮಾಡಿ ನೋಡಿದಾಗ ಅದರಲ್ಲಿ ಇವನು ಹೌ ಟು ಮೇಕ್ ಸಮ್ ಒನ್ ವೆರಿ ಸಿಕ್ ಎಂಬುದಾಗಿ ಸರ್ಚ್ ಮಾಡಿದ್ದು ಅವ್ರ ಗಮನಕ್ಕೆ ಬಂತು. ಆಗ ಅವನಿಗೆ ಥಾಲಿಯಂ ಸಲ್ಫೇಟ್ ನ ಬಗ್ಗೆ ಗೊತ್ತಾಗುತ್ತೆ. ಇದನ್ನ ಆಗೆಲ್ಲ ಇಲಿ ಪಾಷಾಣದಂತ ವಿಷಯಗಳಲ್ಲಿ ಬಳಸಲಾಗ್ತಿತ್ತು. ಆದ್ರೆ ಇದು ಅನೇಕಾರು ಹೋಮಿಸೈಡ್ಗಳಿಗೆ ಕಾರಣ ಆಗಿದ್ರಿಂದ ಇದರ ಬಳಕೆ ಮೇಲೆ ನಿರ್ಬಂಧವನ್ನ ಹೇರಲಾಯಿತು. ಈಗ ಇದು ಕೆಲ ಕಾರ್ಖಾನೆಗಳಲ್ಲಿ ಮಾತ್ರವೇ ಬಳಕೆಯಾಗುತ್ತೆ. ಇದನ್ನ ಬಳಸೋದಕ್ಕೆ ಸೂಕ್ತ ಲೈಸೆನ್ಸ್ ಹಾಗೂ ಪರ್ಮಿಟ್ ಅತ್ಯಗತ್ಯ. ಆದ್ರೆ ಇಂಥ ಕೆಮಿಕಲ್ ವಸ್ತು ಈ ವರುಣ್ನ ಕೈಗೆ ಸಿಕ್ಕಿದಾದ್ರೂ ಹೇಗೆ? ಇವನು ಇದನ್ನ ಡಾರ್ಕ್ ವೆಬ್ ನಲ್ಲಿ ಖರೀದಿ ಮಾಡಿದಂತ ಮೊದಲು ಭಾವಿಸಲಾಗಿತ್ತು. ಆದ್ರೆ ಅದು ನಿಜ ಅಲ್ಲ. ಇವನು ತನ್ನ ತಂದೆಯ ಸಂಸ್ಥೆಯ ಲೆಟರ್ ಹೆಡ್ ಮೂಲಕ ಒಂದು ಔಷಧಿ ಸಂಸ್ಥೆಯಿಂದ ಸುಮಾರು 500 ಗ್ರಾಂನಷ್ಟು ಥಾಲಿಯಂ ಸಲ್ಫೇಟ್ ಆರ್ಡರ್ ಅನ್ನ ಮಾಡಿದ್ದ. ಇವನ ಅಸಲಿ ಉದ್ದೇಶ ಗೊತ್ತಿರದಂತ ಅವರು ಇದೊಂದು ಜೆನ್ಯೂನ್ ಆರ್ಡರ್ ಅಂತ ಭಾವಿಸಿ ಅವನು ಕೇಳಿದಷ್ಟು ಕೆಮಿಕಲ್ ಅನ್ನ ಅವರು ರವಾನಿಸಿದ್ರು. ಇವರ ಬ್ಯಾಂಕ್ ಖಾತೆಯನ್ನ ಚೆಕ್ ಮಾಡಿದಾಗ 2020 ಡಿಸೆಂಬರ್ ಹಾಗೂ 2021 ಮಾರ್ಚ್ 1ನೇ ತಾರೀಕು ಅಲ್ಲಿಂದ ಹಣ ಡೆಬಿಟ್ ಆದ ಬಗ್ಗೆ ಮಾಹಿತಿ ಸಿಗುತ್ತೆ. ಈ ವರುಣ್ ಎಷ್ಟು ಚಾಲಾಕಿಯಾಗಿದೆ ಅಂದ್ರೆ ಇವನು ಈ ಒಂದು ಕೆಮಿಕಲ್ ಅನ್ನ ತನ್ನ ಮನೆಯಿಂದಾಗ್ಲಿ ಕಚೇರಿಯಿಂದಾಗ್ಲಿ ಪ್ಲೇಸ್ ಮಾಡಿರ್ಲಿಲ್ಲ. ಇವನು ಇದನ್ನ ಗುರ್ಗಾವ್ನಿಂದ ತನ್ನ ಮಾವನ ಮನೆಯಿಂದ ಬುಕ್ ಮಾಡಿದ್ದ. ಇಷ್ಟೆಲ್ಲ ವಿಷಯ ಹಾಗೂ ಅವನ ಹಿನ್ನೆಲೆ ಚೆಕ್ ಮಾಡಿದಾಗಲೇ ಪೊಲೀಸರಿಗೆ ಗೊತ್ತಾಗಿತ್ತು. ಈಗ ಇವೆಲ್ಲ ಸಾಕ್ಷಿಗಳ ಜೊತೆ ಅವನ ವಿಚಾರಣೆಯನ್ನು ನಡೆಸಿದಾಗ ಅವನಿಗೆ ಸತ್ಯದಿಂದ ತಪ್ಪಿಸ್ಕೊಂಡು ದೂರ ಹೋಗುವಂತ ಯಾವುದೇ ಮಾರ್ಗ ಕಾಣಿಸ್ಲಿಲ್ಲ. ಅವನು ನಡೆದ ಎಲ್ಲವನ್ನೂ ಕೂಡ ಹೇಳೋದಿಕ್ಕೆ ಶುರು ಮಾಡ್ದ. ವೀಕ್ಷಕರೇ, ಒಂದು ರಿಯಲ್ ಎಸ್ಟೇಟ್ ಉದ್ಯಮ ವ್ಯವಹಾರ. ಆದ್ರೆ ಕಾರಣಾಂತರಗಳಿಂದ ಅದು ಲಾಸ್ ನಲ್ಲಿ ನಡೀತಾ ಇತ್ತು. 2009ರಲ್ಲಿ ವರುಣ್ ಹಾಗೂ ದಿವ್ಯಾರವರ ಮದುವೆ ನೆರವೇರಿತ್ತು. ಆದ್ರೆ ಆಕೆಗೆ ಮಕ್ಕಳಾದಂತಹ ಸಮಸ್ಯೆ ಇತ್ತು. ಹೀಗಾಗಿ IVF ವಿಧಾನವನ್ನ ಆಕೆಗೆ ಡಾಕ್ಟರ್ ಇಂದಿರಾ ಗಣೇಶ್ ಸಜೆಸ್ಟ್ ಮಾಡಿದ್ರು. ಅದರ ಪರಿಣಾಮ 2017ರಲ್ಲಿ ದಿವ್ಯಾ ಮುದ್ದಾದ ಅವಳಿ ಮಕ್ಕಳಿಗೆ ಜನ್ಮ ಕೊಡ್ತಾಳೆ, ಒಂದು ಗಂಡು ಮತ್ತೊಂದು ಹೆಣ್ಣು. ಈ ಮಧ್ಯೆ ದಿವ್ಯಾ ಮತ್ತೊಮ್ಮೆ ಗರ್ಭವತಿಯಾದ್ಲು. ಈ ಸಲ ಅದು ನೈಸರ್ಗಿಕವಾಗಿಯೇ ಆಕೆಯಲ್ಲಿ ಗರ್ಭಾಂಕುರವಾಗಿತ್ತು. ಆದ್ರೆ ಸ್ಕ್ಯಾನಿಂಗ್ ವೇಳೆಯಲ್ಲಿ ಏನೋ ಕಾಂಪ್ಲಿಕೇಶನ್ ಕಂಡು ಬಂದಾಗ ದಿವ್ಯಾಳ ಆರೋಗ್ಯದ ಹಿತದೃಷ್ಟಿಯಿಂದ ಅದನ್ನ ಅಬಾರ್ಟ್ ಮಾಡಿಸೋದೇ ಸೂಕ್ತ ಅಂತ ವೈದ್ಯರು ಸಲಹೆ ಕೊಡ್ತಾರೆ. ದಿವ್ಯಾ ಗರ್ಭಿಣಿಯಾಗಿದ್ದು ವರುಣ್ಗೆ ಸಂತೋಷದ ಸಂಗತಿಯಾಗಿತ್ತು. ಹುಟ್ಟಲಿರುವಂತ ಮಗುವಿನ ಜನ್ಮದಿನ ಹಾಗೂ ವರುಣ್ರ ಜನ್ಮದಿನ ಎರಡೂ ಕೂಡ ಹೆಚ್ಚು ಕಮ್ಮಿ ಒಂದೇ ದಿನ ಬಂದಿತ್ತು. 2019ರಲ್ಲಿ ವರುಣ್ರ ತಂದೆ ವಿಧಿವಶರಾಗ್ತಾರೆ. 2020ರಲ್ಲಿ ದಿವ್ಯಾ ಪ್ರೆಗ್ನೆಂಟ್ ಆಗ್ತಾಳೆ. ಆಕೆಯಲ್ಲಿ ತಂದೆಯೇ ಮರುಜನ್ಮ ಪಡೆಯಲಿದ್ದಾರೆ ಅಂತ ವರುಣ್ ನಂಬಿದ್ದ. ಆದ್ರೆ ಅದು ಕಾಂಪ್ಲಿಕೇಟೆಡ್ ಆಗಿದ್ರಿಂದ ದಿವ್ಯಾ ತನ್ನ ಪೋಷಕರಿಗೆ ಈ ಬಗ್ಗೆ ತಿಳಿಸಿ ಅವರ ಸಹಾಯದಿಂದನೇ ಮಗುವನ್ನ ಅಬಾರ್ಟ್ ಮಾಡಿಸ್ತಾಳೆ. ಈ ಬಗ್ಗೆ ಗೊತ್ತಾದಾಗ ವರುಣ್ ಹಾಗೂ ಆಕೆಯ ತಾಯಿ ತೀವ್ರ ಅಪ್ಸೆಟ್ ಆಗ್ತಾರೆ. ತನ್ನ ಪರ್ಮಿಷನ್ ಇಲ್ಲದೆ ದಿವ್ಯಾ ಅವ್ರ ಮನೆಯವ್ರ ಜೊತೆ ಸೇರಿ ಈ ರೀತಿ ಮಾಡಿಸಿದ್ದು ವರುಣ್ಗೆ ಸಹಿಸದ ವಿಷಯ ಆಯಿತು. ಅವನು ಈ ಬಗ್ಗೆ ಎಷ್ಟು ಅಸಮಾಧಾನ ಪಟ್ಕೊಂಡ ಅಂದ್ರೆ ತನ್ನ ವಂಶದ ಕುಡಿಯನ್ನ ಕೊಂದಂತ ದಿವ್ಯಾ ಹಾಗೂ ಆಕೆಯ ಮನೆಯವ್ರ ಮೇಲೆ ಅವನು ದ್ವೇಷ ಬೆಳೆಸ್ಕೊಂಡ. ಅವರನ್ನೆಲ್ಲ ಕೊಂದು ಮುಗಿಸುವಂತ ದುಷ್ಟ ಯೋಚನೆ ಅವನಿಗೆ ಆಗ್ಲೇ ಬಂದದ್ದು. ಹಾಗಾಗಿನೇ ಅವನು ಇದೆಲ್ಲ ಪ್ಲಾನ್ ಮಾಡಿನೇ ಅವುಗಳನ್ನ ತರಿಸ್ಕೊಂಡು ಮಿಕ್ಸ್ ಮಾಡಿ ಅವ್ರಿಗೆ ತಿನ್ನೋದಿಕ್ಕೆ ಕೊಟ್ಟಿದ್ದ. ಇದೆಲ್ಲ ಗೊತ್ತಾಗೋ ಹೊತ್ತಿಗೆ ಪ್ರಿಯಾಂಕಾ ಅದಾಗಲೇ ಸಮಾಧಿಯಾಗಿ ಬಹಳ ತಿಂಗಳೇ ಕಳೆದಿದ್ವು. ಅವಳ ಮರಣೋತ್ತರ ಪರೀಕ್ಷೆ ಮಾಡದ ಕಾರಣ ಅವಳು ನಿಜಕ್ಕೂ ಥಾಲಿಯಂನಿಂದಲೇ ಸಾವನ್ನಪ್ಪಿದ್ದಾಳ ಅಥವಾ ಇಲ್ವಾ ಅನ್ನೋದು ಸಾಬೀತಾಗ್ಲಿಲ್ಲ. ಅವಳ ರಿಪೋರ್ಟ್ನಲ್ಲಿ ಅದು ರೇಬಿಸ್ನಿಂದ ಆದ ಸಾವು ಅಂತ ನಮೂದಾಗಿತ್ತು. ಇದು ಹಣ ಕೊಟ್ಟು ವರುಣ್ ಆಸ್ಪತ್ರೆ ವೈದ್ಯರಿಂದ ಬರ್ಸಿದ್ದಾರೆ ಅಂತ ನಂತರ ಗೊತ್ತಾಗುತ್ತೆ. ಹಾಗಾಗಿ ಆ ಒಂದು ರಿಪೋರ್ಟ್ ಅನ್ನ ಕೊಟ್ಟಂತ ವೈದ್ಯರ ಮೇಲೂ ಕೂಡ ಫೋರ್ಜರಿ ಕೇಸನ್ನ ಹಾಕಿದ್ರು. ಈ ವರುಣ್ ಮೇಲೆ ಹತ್ಯೆ ಹಾಗೂ ವಿಷಕಾರಿ ಕೆಮಿಕಲ್ನ ಅಕ್ರಮ ಸಂಗ್ರಹ ಮತ್ತು ಅದರ ಬಳಕೆ ವಿರುದ್ಧ ದೂರು ದಾಖಲಾಗಿ ಅವನನ್ನು ಕೂಡ ಬಂಧಿಸಲಾಯಿತು. ಆದ್ರೆ ಅವನ ತಾಯಿ ಇದರಲ್ಲಿ ನೇರವಾಗಿ ಭಾಗಿಯಾಗದಂತ ಕಾರಣ ಅವರನ್ನ ಈವರೆಗೂ ಅರೆಸ್ಟ್ ಮಾಡಿಲ್ಲ. ಇನ್ನು 2021ರಲ್ಲಿ ಈ ಕೇಸ್ ದೆಹಲಿಯಾದ್ಯಂತ ಸಂಚಲನ ಸೃಷ್ಟಿ ಮಾಡಿತ್ತು. ಈಗ ವರುಣ್ ತಿಹಾರ್ ಜೈಲಲ್ಲಿ ಇನ್ನೂ ಕೂಡ ವಿಚಾರಣಾಧೀನ ಕೈದಿಯಾಗಿ ಕಾಲವನ್ನ ಕಳೆದಿದ್ದಾನೆ. ಆತನಿಗೆ ಇನ್ನೂ ಕೂಡ ಯಾವುದೇ ಶಿಕ್ಷೆ ಪ್ರಕಟ ಆಗಿಲ್ಲ. ಈ ಒಂದು ಕೇಸ್ ಇನ್ನೂ ಕೂಡ ಕೋರ್ಟಲ್ಲಿದೆ. ವೀಕ್ಷಕರೇ, ಈ ವರುಣ್ ಬಳಿ ಎಲ್ಲವೂ ಕೂಡ ಇತ್ತು. ಉತ್ತಮ ಆದಾಯ, ಆಸ್ತಿ ಪಾಸ್ತಿ, ಹಣ, ಸುಂದರವಾದಂತಹ ಮಡದಿ, ಇಬ್ರು ಮಕ್ಕಳು, ಕೂಡು ಕುಟುಂಬ, ಹೀಗೆ ಎಲ್ಲ ಕೂಡ ಇದ್ದು ಅವನ ಮನಸ್ಸಲ್ಲಿ ದ್ವೇಷದ ಹೊಗೆ ಸೃಷ್ಟಿಯಾಗಿತ್ತು. ಇಲ್ಲಿ ತಪ್ಪು ಯಾರದ್ದು? ದಿವ್ಯಾ ವೈದ್ಯರ ಸಲಹೆ ಮೇರೆಗೆ ಅಬಾರ್ಟ್ ಮಾಡಿಸ್ಕೊಂಡಿದ್ದ ಅಥವಾ ಒಂದಿಡೀ ಕುಟುಂಬದ ನೆಮ್ಮದಿಯನ್ನು ಹಾಳು ಮಾಡದಂತ ವರುಣ್ ಅಂತ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.